ಒಂದೇ ಮನೆಯಲ್ಲಿದ್ರೂ ಕೂಡ ಪತ್ನಿಯಿಂದ ದೂರ ದೂರ ಇದ್ರಂತೆ ಜತಿನ್ ಹುಕ್ಕೇರಿ. ಕೌಟುಂಬಿಕ ಕಲಹ, ಮಾನಸಿಕ ಖಿನ್ನತೆಗೆ ಜತಿನ್ ಅವರು ಒಳಗಾಗಿದ್ರಂತೆ. ಸದ್ಯ ಮನೋವೈದ್ಯರ ಬಳಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ. ಅಂದ್ರೆ ಡಿಪ್ರೆಷನ್ಗೆ ಹೋಗಿದ್ದಾರಂತೆ ಜತಿನ್. ಏನೇ ಮಾಡಿದ್ರು ಇಬ್ಬರ ನಡುವೆ ಸರಿ ಹೋಗದ ಭಿನ್ನಾಭಿಪ್ರಾಯ. ಖಿನ್ನತೆ, ಡಿಪ್ರೆಷನ್, ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ಆಗ್ತಾ ಇದೆಯಂತೆ. ಅದರ ನಿಯಂತ್ರಣಕ್ಕೋಸ್ಕರ ಅವರು ಮಾತ್ರೆ ಸೇವನೆಯನ್ನ ಮಾಡ್ತಿದ್ದಾರಂತೆ. ಇವರ ಮದುವೆ ಆಗಿ ಮೋಸ್ಟ್ಲಿ 3 ರಿಂದ 4 ತಿಂಗಳಾಗಿರಬಹುದು ಅಷ್ಟೇ. ಅಂದ್ರೆ ಇಷ್ಟೇ ದಿನದಲ್ಲಿ ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್ ಇಂದ ಬಳಲ್ತಿದ್ದಾರೆ. ಆದ್ರೆ ಆ ರಿಪೋರ್ಟ್ ಬಂದಿದೆಯಲ್ಲ, ರಿಪೋರ್ಟ್ ಬಂದಂತಹ ದಿನ ಕೂಡ ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡುತ್ತೆ. ಹೀಗೂ ಸಾಧ್ಯನಾ ತಾವು ಅರೆಸ್ಟ್ ಆಗೋದನ್ನ ತಪ್ಪಿಸೋದಕ್ಕೆ ಜತಿನ್ ಈ ರೀತಿ ಮಾಡಿದ್ರ ಅಂತ 3 ದೃಶ್ಯವನ್ನ ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇರೋದು. ಒಂದು ಅಫ್ಕೋರ್ಸ್ ವಿಚಾರಣೆ ಮತ್ತು ಅರೆಸ್ಟ್ ಆಗಿರುವಂತಹ ರನ್ಯಾ ರಾವ್ ವಿಜುವಲ್ ನೋಡ್ತಾ ಇದ್ದೀರಿ. ಮಧ್ಯದ ಫೋಟೋವನ್ನು ಏನು ಗಮನಿಸ್ತಾ ಇದ್ದೀರಲ್ಲ, ಅದು ಮೆಡಿಕಲ್ ಕಾಪಿ. ಜತಿನ್ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನುವಂತಹ ಮೆಡಿಕಲ್ ರಿಪೋರ್ಟ್ ಅವರು DRI ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾರಲ್ಲ, ಅದರ ಪ್ರತಿಯನ್ನ ನೀವು ಇದರಲ್ಲಿ ಗಮನಿಸ್ತಾ ಇದ್ದೀರಿ. ಇದರಲ್ಲಿ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅನ್ನುವಂಥ ಅಂಶ ಉಲ್ಲೇಖವಾಗಿದೆ. ಆ ಮೆಡಿಕಲ್ ರಿಪೋರ್ಟ್ ಅನ್ನ DRI ಅಧಿಕಾರಿಗಳಿಗೆ ಜತಿನ್ ಅವರು ಸಬ್ಮಿಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಜತಿನ್ ಹುಕ್ಕೇರಿ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಟಿ ರನ್ಯಾ ರಾವ್ ಜೊತೆ ಯಾರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ರು, ಯಾರೆಲ್ಲ ಆಕೆಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ನೋಡಿದಾಗ, ಅಫ್ಕೋರ್ಸ್ ಒಂದು ಮದುವೆ ಸಂಸಾರ ಅಂತ ಬಂದಾಗ ಮೊದಲಿಗೆ ಬರೋದೇ ಗಂಡ ಅಥವಾ ಹೆಂಡತಿ, ನಂತರ ಪೇರೆಂಟ್ಸ್ ಬರ್ತಾರೆ, ನಂತರ ಕ್ಲೋಸ್ ಸರ್ಕಲ್ ಅಲ್ಲಿರುವಂತಹ ಫ್ರೆಂಡ್ಸ್ಗಳು ಬರ್ತಾರೆ, ನಂತರ ಬೇರೆ ಯಾವೆಲ್ಲ ವ್ಯವಹಾರಗಳನ್ನ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನ ಕೆದಕ್ತಾ ಹೋದಾಗ ಯಾವಾಗ ಫ್ರೀಕ್ವೆಂಟ್ಲಿ ಕಮ್ಯುನಿಕೇಶನ್ ಇರುತ್ತೆ ಅವರು ಕೂಡ ಇದರಲ್ಲಿ ಜಾಯಿನ್ ಆಗ್ತಾ ಹೋಗ್ತಾರೆ. ವಿಜಯ್, ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಮತ್ತು ನಮ್ಮ ಟೀಮ್ ಏನಿದೆ ಈ ಪ್ರಕರಣ ಹೊರಗಡೆ ಬಂದಾಗಿನಿಂದಲೂ ಕೂಡ ಸತತವಾಗಿರುವಂತಹ ಫಾಲೋ ಅಪ್ ನಲ್ಲಿದೆ. ಸಂದೇಶ್, ಈ ಜತಿನ್ ಕೊಟ್ಟಿರುವಂತಹ ಸಲ್ಲಿಸಿರುವಂತಹ ರಿಪೋರ್ಟ್ ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗ್ತಿದೆ. ಕಾರಣ ಏನು ಅಂತಂದ್ರೆ, ಯಾವ ದಿನ ರನ್ಯಾ ರಾವ್ ಸಂಜೆ ಅರೆಸ್ಟ್ ಆಗ್ತಾರೋ ಅದೇ ದಿನ ಮಧ್ಯಾಹ್ನ 12 ಗಂಟೆಗೆ ಅವರು ರಿಪೋರ್ಟ್ ತಗೊಂಡ್ಬರ್ತಾರೆ, ಅವರು ಡಿಪ್ರೆಷನ್ ನಲ್ಲಿದ್ದಾರೆ ಅಂತ. ಏನಿದ್ರ ರಹಸ್ಯ? ಸಭಾ, ಇದು ತುಂಬಾ ಸಿಂಪಲ್. ಯಾಕಂದ್ರೆ ಈಗ ಸತ್ಯ ಜತಿನ್ ವಿಜಯ್ ಕುಮಾರ್ ಹುಕ್ಕೇರಿ ಸಲ್ಲಿಸಿರುವಂತಹ ಒಂದು ರಿಟ್ ಅರ್ಜಿ ಇದು. ಅಂದ್ರೆ ಅವರ ವಕೀಲರ ಮುಖಾಂತರವಾಗಿ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ದಾರೆ. ಆ ರಿಟ್ ಪಿಟಿಷನ್ ಸಲ್ಲಿಸಿರೋ ಉದ್ದೇಶ ಇಷ್ಟೇ: ನನ್ನನ್ನ DRI ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಬಾರ್ದು ಅಂಥೇಳಿ ಒಂದು ರಿಟ್ ಪಿಟಿಷನ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಆ ರಿಟ್ ಪಿಟಿಷನ್ ನಲ್ಲಿ ಈಗ ಬೇರೆ ಬೇರೆ ಇನ್ಫಾರ್ಮೇಶನ್ಸ್ಗಳನ್ನ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ DRI ಅಧಿಕಾರಿಗಳು ಯಾವ ರೀತಿ ನಡೆಸ್ಕೊಂಡ್ರು ನನ್ನನ್ನ ಅಂತ. ಯಾಕಂದ್ರೆ ಯಾವಾಗ ರನ್ಯಾ ಅರೆಸ್ಟ್ ಆಗ್ತಾರೋ ಆ ಸಂದರ್ಭದಲ್ಲಿ ನನ್ನನ್ನ ಕಾನೂನನ್ನ ಪಾಲಿಸದೆ ಅಥವಾ ನೋಟಿಸ್ ಅನ್ನ ಕೊಡದೆ ಅಥವಾ ಸಮನ್ಸ್ ಅನ್ನ ಕೊಡದೆ ನನ್ನನ್ನ ನೇರವಾಗಿ ಬಂದು ಎನ್ಕ್ವೈರಿಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಸಮನ್ಸ್ಗಳು ಇರಲಿಲ್ಲ, ಅಂದ್ರೆ ಮೊದಲಿಗೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸಮನ್ಸ್ ಇರಲಿಲ್ಲ. ಜೊತೆಗೆ ನನ್ನನ್ನ ಬೇರೆ ಬೇರೆ ರೀತಿ ಕ್ವಶನಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋದೇನು ಅಂದ್ರೆ, ಅವರು ಮೆಡಿಕಲ್ ರಿಪೋರ್ಟ್ ಗಳನ್ನ ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಅವರ ಪರ್ಸನಲ್ ಡಾಟಾಗಳನ್ನ ಕೂಡ ಈಗಾಗಲೇ ಶೇರ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಆ ಪಿಟಿಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರ ಪತ್ನಿಗೂ ಅವ್ರಿಗೂ ಸಾಕಷ್ಟು ಕಲಹಗಳಿತ್ತು, ಜೊತೆಗೆ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ, ಜೊತೆಗೆ ವೈಮನಸ್ಸಿತ್ತು, ಜೊತೆಗೆ ಗಲಾಟೆ ಆಗಿತ್ತು, ಜೊತೆಗೆ ಸಾಕಷ್ಟು ಬಾರಿ ಏನು ಕುಟುಂಬಸ್ಥರು ಬಂದು ನಮ್ಮಿಬ್ಬರನ್ನು ಕೂಡ ರಾಜಿ ಮಾಡುವಂತ ಅಥವಾ ರಾಜಿ ಸಂಧಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಜತಿನ್ ಹುಕ್ಕೇರಿ ಅವರು ಆ ಮೆಡಿಕಲ್ ರಿಪೋರ್ಟ್ಗಳನ್ನ, ಅಂದ್ರೆ ಮುಂಚಿನಿಂದಲೂ ಕೂಡ ನಾನು ಅವರಿಂದ ದೂರ ಇದ್ದೆ, ಜೊತೆಗೆ ಕೌಟುಂಬಿಕ ಕಲಹಗಳು ಕೂಡ ಇದ್ವು, ಇದರಿಂದ ನೊಂದು ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಥವಾ ಖಿನ್ನತೆಗೆ ಒಳಗಾಗಿದ್ದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ನಟಿ ರನ್ಯಾ ರಾವ್ಗೂ ಅಥವಾ ಪತ್ನಿ ರನ್ಯಾ ರಾವ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಅಂದ್ರೆ ಇರಲಿಲ್ಲ ಅಥವಾ ಒಡನಾಟ ಇರಲಿಲ್ಲ. ನಾವು ಮದುವೆ ಆಗಿದ್ವಿ, ಒಂದೇ ಮನೆಯಲ್ಲಿ ಇದ್ವಿ ಅನ್ನೋದು ಬಿಟ್ರೆ ನಮ್ಮ ಮಧ್ಯೆ ಸಾಕಷ್ಟು ವೈಮನಸ್ಸಿತ್ತು. ಒಂದೇ ಮನೆಯಲ್ಲಿ ಇದ್ರೂ ಕೂಡ ಅಷ್ಟು ಮಾತುಕತೆಗಳು ಆಗ್ತಾ ಇರಲಿಲ್ಲ. ಜೊತೆಗೆ ಆಕೆಯ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋದನ್ನ ತೋರಿಸೋದಕ್ಕಾಗಿ ಈ ಎಲ್ಲ ರಿಪೋರ್ಟ್ಗಳು ಜೊತೆಗೆ ಮಾಹಿತಿಗಳನ್ನ ಆ ರಿಟ್ ಪಿಟಿಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈಗ ಆ ಮನೋವೈದ್ಯರ ಬಳಿ ಡಾಕ್ಟರ್ ಸಬೀನಾ ರಾವ್ ಅವರ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಅನ್ನ ಕೂಡ ಆ ಪಿಟಿಷನ್ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ
ಆತಂಕಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಹೈ BP ಗೆ ಸಂಬಂಧಪಟ್ಟಂತಹ ಮೆಡಿಕೇಶನ್ ಅನ್ನ ಅಥವಾ ಆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಮೆಡಿಸಿನ್ಸ್ಗಳನ್ನು ಕೂಡ ಈಗಾಗಲೇ ಆ ಮನೋವೈದ್ಯರ ಬಳಿ ಬರೆಸ್ಕೊಂಡಿರುವಂಥದ್ದು, ಜೊತೆಗೆ ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀನಿ ಅಂತೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನ ಆ ಒಂದು ಪಿಟಿಷನ್ ಅಲ್ಲಿ ಜತಿನ್ ಹುಕ್ಕೇರಿ ಅವರು ಮಾಡ್ತಾ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.